Kirna. Kayak bro. ರಾಜವಂಶಕ್ಕೆ ಸೊಸೆಯಾಗುವಂತಹ ಸೌಭಾಗ್ಯ ನನಗೆ ದೊರಕಿದೆ. ಇದೆಲ್ಲವೂ ನನ್ನ ಅದೃಷ್ಟದಿಂದಲೇ ಎಂದು ನಾನು ನಿಂತುಕೊಂಡವಳು. ಈಗ ನನಗೆ ಅರ್ಥವಾಗುತ್ತಾ ಇದೆ, ಆ ಅದೃಷ್ಟವೇ ದೇವರು ಎಂದು.
ವಿಧಿಯನ್ನ ಹಳತೆ, ದೇವರನ್ನ ಬಯಕೆ, ಗುಳಿಗಳನ್ನ ನಿಂದಿಸಿದೆ. ಪರಿಣಾಮ ಇಂತಹ ಕಷ್ಟವನ್ನು ಅನುಭವಿಸುವ ಹಾಗಾಯಿತು. ಗರ್ಭಿಣಿಯಾದಂತಹ ನನ್ನನ್ನೇ ಕಿಕ್ಕಿತ್ತು ಕನ್ನದೊಳಗೆ ಎಲ್ಲ ಕೈ ಬಿಡಿ ನರಸನೆ ಮನೆಯಿಂದ ಹೊರದೂಡಿ ಬಿಟ್ಟನಲ್ಲ. ಹೌದು, ನಾವೆಲ್ಲರೂ ಏನಿದೆ ನಾವೆಲ್ಲ ಹೋಗ್ಬೋದು. ಜೈ ಶಂಕರ್ ಕೋಳಿ, ಜೈ ಶಂಕರ್ ಕೋಳಿ, ಅದು ನಮ್ಮ ಮಂತ್ರ. ಓಂ ರಾಮ್ ಭೀಮ್ ರೂಮ್ ರಮ್ ಜೈ ರಚಿತಾರಾಮ್. ತಮ್ಮ ವಿಷಯವಾಗಿ ನಾನು ಬಂದೆ. ಹೌದೇ, ಅದನ್ನು ಪ್ರಚಾರ ಮಾಡೋಕ್ಕಾಗಿ ಕೆಲವೊಂದು ಇಲ್ಲಿ ಕಳಿಸಿದ್ದೆ. ನಮ್ಮ ಬಗ್ಗೆ ಪ್ರಚಾರ ಎಷ್ಟು ಗೊತ್ತುಂಟ? ಕೆಲವರೆಲ್ಲ ನಮ್ಮ ಬಗ್ಗೆ ಪ್ರಚಾರವನ್ನು ಮಾಡ್ತಾರೆ. ನಿಮ್ಮ ಯಾವುದೇ ಸಮಸ್ಯೆಗೆ ಇಲ್ಲಿ ಶಾಶ್ವತ ಪರಿಹಾರ. ತ್ರಿಪುರುಷ ವಶೀಕರಣ, ಮಾಟ, ಮಂತ್ರ, ಸತಿಪತಿ ಸಲಹಾ, ಪ್ರೀತಿ, ಪ್ರೇಮ, ವಿದೇಶ ಪ್ರಯಾಣ, ಇನ್ನು ಅನೇಕ ಸಮಸ್ಯೆಗಳಿಗೆ ಇಲ್ಲಿ ಶಾಶ್ವತ ಪರಿಹಾರ. ಇವರು ಯಂತ್ರೋಪಕರಣ, ವಶೀಕರಣ, ಪೀಠೋಪಕರಣ, ಡಾಂಬರೀಕರಣ, ಮಾವಿನ ಸಿಹೀಕರಣವನ್ನು ಮಾಡಿಕೊಡುತ್ತಾರೆ. ಒಮ್ಮೆಯೇ ಭೇಟಿ ಕೊಡಿ. ತ್ರಿಪುರುಷ ವಶೀಕರಣಕ್ಕಾಗಿ ಒಕ್ಕಿಗನ ಕೆಮ್ಮು ಯಂತ್ರವನ್ನು ಮಾಡಿಕೊಡುತ್ತಾರೆ. ಹಿಂದೆ ಪ್ರಯತ್ನಿಸಿ. ಮಾಧ್ಯಮ 9 ನಮ್ಮ ಬಗ್ಗೆ ಪ್ರಸಾರ ಮಾಡಿದ್ದಾರೆ. ಹೌದು, ಹಲವಾರು ಜನರ ಸಮಸ್ಯೆಯನ್ನು ಪರಿಹರಿಸುವ ಆ ಸ್ವಾಮೀಜಿಯವರು ಯಾರು ಎನ್ನುವುದಾಗಿ ಹುಟ್ಟುಕೊಂಡು ಹೊರಟ ನನ್ನ ತಂಡಕ್ಕೆ ಅಲ್ಲಿ ಅಚ್ಚರಿಯಾಗಿತ್ತು. ಆದರೆ ಹಲವಾರು ಜನರ ಸಮಸ್ಯೆಗೆ ಪರಿಹಾರವನ್ನು ಕೊಡುವ ಆ ಸ್ವಾಮಿಯಾದರು ಯಾರು? ಹೌದು, ಹಲವಾರು ದಿನಗಳಿಂದ ಹಲವಾರು ಜನರ ಸಮಸ್ಯೆಗೆ ಅಲ್ಲಿ ಪರಿಹಾರವನ್ನು ಕೊಟ್ಟು ಬೇಕಿತ್ತು. ಆದರೆ ಆ ಸ್ವಾಮೀಜಿಯವರು ಯಾರು? ಅವರು ಮಾಡುವ ನಡೆದು ಬೇಕಿತ್ತು. ಎಲ್ಲರಿಗೂ ತನ್ನ ಹೆಂಡತಿಗೆ ತನ್ನ ಮಕ್ಕಳಿಗಾಗಿ ನಾವೆಲ್ಲವನ್ನು ಬಡವರಿಗೆ ದಾನ ಮಾಡಬೇಕು. ಹಾಗೆ ಎಲ್ಲರಿಗೂ ಭಗವಂತನ ಪ್ರೇರಣೆ ಆಗ್ತದೆ. ಬೇಕಾದ ಶಕ್ತಿ ಹೋಗಿ ಕೇಳಿ, ಅವರು ಕೂಡ ಹಾಗೆ ಎಲ್ಲರಿಗೂ ದಾನ ಧರ್ಮವನ್ನು ಮಾಡ್ತಾರೆ. ಎಲ್ಲರಿಗೂ ಭಗವಂತನ ಪ್ರೇರಣೆ ಅಲ್ವಾ? ಅವನಿಗೆ ವಿದೇಶದಲ್ಲಿ ತನ್ನ ಬಿಡದಿಯನ್ನು ಕಟ್ಟಿ ಜೈ ಶಂಕರ್ ಕೊಡಿ. ಹೌದೌದು,
ಅಥವಾ ಮಂತ್ರವಾದಿಯ ಇಲ್ಲ ಯಾರೋ ಹಕ್ಕಿ ಹಿಡಿಯುವವೇ ಎಂಬುದಾಗಿ ನಿಮ್ಮೆಲ್ಲರ ಅನುಮಾನವನ್ನು ನಾನು ಈಗಲೇ ಬಗೆಹರಿಸುತ್ತೇನೆ. ಇಲ್ಲಿರುವ ಯಾರಿಗಾದರೂ ನನ್ನ ಮೋಡಿಯ ಮಂತ್ರವನ್ನು ಹಾಕಿ ಅವರನ್ನ ಇಲ್ಲಿವರೆಗೆ ಕರೆತರುತ್ತೇನೆ. ನೋಡಿದಿರಿ, ಇದು ನನ್ನ ಮಂತ್ರ ಶಕ್ತಿ. ಉಳಿದಿರುವವನಿಗೆ ಓಡಿಕೆಯನ್ನು ಹಾಕಿ ಇವರಿಗೆ ಕೈತಂದಿದ್ದೇನೆ. ಓ ಬ್ರಾಹ್ಮಿ ಎಲ್ಲ ಬುದ್ಧಿವಾಗಲೇ ಹೋಗುವುದು ಅದರ ಸ್ವಾಮಿ ವಿಶೇಷ ಜಗತ್ತು ಮಹಾರಾಜರಿಂದ ಕರೆ ಬಂದಿದೆ. ಹಾಗಾಗಿ ನೇರವಾಗಿ ಆ ಕಾಲಕ್ಕೆ ಹಣ ಯಾವ ಹಣ? ನೀವು ಸಂಪಾದನೆ ಮಾಡಿದ ಹಣ ನಿಮ್ಮ ಊರಿನಲ್ಲಿರುವ ಹೆಂಗಸರಿಗೆ ತಿಂಗಳಿಗೆ ಸಿಕ್ಕುವ 2,000 ಒಟ್ಟು ಮಾಡಿ ನೀವು ತೆಗೆದುಕೊಳ್ಬೇಕು. ಆಮೇಲೆ ಕೆಲವು ಪ್ರಾಣಿಗಳು ಬೇಕು. 199 ಕ್ವಾಂಟಲ್ ಕಪ್ಪೆ ಸರಿ, 22 ಪಟ್ಕೋಳ ಹೌದು, 98 ಓದಿಕೆ ಅಂತ ಹೌದು ಹೌದು, 228 ಸೊಳ್ಳೆ ಸೊಳ್ಳೆ ಇರುವಾಗ ಸೊಳ್ಳೆಯ ಒಂದೇ ಹೌದು. ಆಮೇಲೆ ವಿಕಾಸ 2 ಕುರ್ಬಾನಿ ಮಸಾಲೆ ವಿಕಾಸ ಅದಲ್ಲ, 2 ಕೂರ್ಮ, 2 ಆಮೆ, 2 ಮಸಾಲೆ ಬೇಕು. ಹೌದು. ಆಮೇಲೆ ನಾಯಿ ಬೇಕು. 99 ಗಂಡು ನಾಯಿ, ಒಂದೇ ಒಂದು ಕೊಕ್ಕಿ ನಾಯಿ. ಯಾಕೆ ಆ ಒಂದು ಹೆಣ್ಣು ನಾಯಿಯನ್ನು ಮುಂದೆ ಸಾಕು, ಮುಂದೆ 99 ಗಂಡು ನಾಯಿ ಒಂದೇ ಸಾಕು. ಆದ್ರೆ ಬೇರೆ ಬೇರೆ ತಳಿಯ ನಾಯಿ ಬೇಕಾಗ್ತದೆ. ನಾನು ನಾಯಿಯ ಕೊರವನ್ನು ಅನುಕರಿಸಿ ತೋರಿಸ್ತೇನೆ. ದೊಡ್ಡವರ ಮನೆಯಲ್ಲಿ ಸಾಕಿದ ನಾಯಿ 99 ಬೇಕು. ಅದು ಹೇಗಿರ್ತದೆ? ಬಡವರ ಮನೆಯಲ್ಲಿ ನಾಯಿ ಬೇಕು. ಇದು ಭೂತ ಪ್ರತ್ಯೇಕ ಸಂಚಾರ ಆಗುವಾಗ ಮುಸನ್ನ ಹೊತ್ತಿನಲ್ಲಿ ಹೀಗೆ ಕೂತದೆ. ಇದು 22 ಬೇಕು. ಆಮೇಲೆ ಸಣ್ಣ ನಾಯಿ ಬೇಕು. ಹೌದು, ಅದೇ ಕೂತದೆ. ಇದು 22 ಬೇಕು. ಆಮೇಲೆ ಕೋಗಿಲೆ ಬೇಕು. ಹೌದು, ಕೋಗಿಲೆಯ ರಕ್ತವನ್ನು ನಮ್ಮ ಹೋಮಕ್ಕೆ ಹೋಗಿಸಿತ್ತು. ಆ ಕೋಗಿಲೆ ಕೂಗ್ತದೆ. ಮತ್ತೆ ಕಾಳಿಂಗ ಸರ್ಪಬೇಕು. ಜಡಿಗಾಳಿಂದಲೇ ಆಗಬೇಕು. ಅದು ಮುದುಗುಡುವುದಲ್ಲ. ಆ ಕಾಳಿಂಗ ಸರ್ಪ ಈ ಗೋಟು ಕಪ್ಪೆಯ ಕುತ್ತಿಗೆಗೆ ಬಾಯ ಹಾಕಿದಾಗ ಆ ಕಪ್ಪೆ ಕುತ್ತದಲ್ಲ, ಆ ರೀತಿಯ ಸರ್ಪ ಬೇಕು. ಕಪ್ಪೆ ಹಿಡಿಯುವುದು ಈ ರೀತಿ ಕುಂಭ 99 ಕಪ್ಪೆ ಬೇಕು. ಇಷ್ಟನ್ನು ನೀವು ನನಗೆ ಕೊಟ್ಟರೆ ನಾನು ಹೋಮವನ್ನು ಮಾಡುತ್ತೇನೆ. ನಿಮಗೂ ಅನುಮಾನ ಉಂಟು? ಹೌದು, ಆ ಮಂತ್ರವಾಗಿ ಹೌದಾ ನನ್ನ ಮಂತ್ರಶಕ್ತಿಯಿಂದಾಗಿ ಇಲ್ಲಿ ಸತ್ತಂತ ಕೆಲವರ ಆತ್ಮವನ್ನು ನಾನು ನನ್ನ ಮೈಗೆ ಆಹ್ವಾನಿಸಿಕೊಂಡು ನನಗೆ ದೃಷ್ಟಾಂತ ಸಾಕ್ಷ್ಯವನ್ನು ತೋರಿಸುತ್ತೇನೆ. ಮೊದಲಿಗೆ ಕರುನಾಡ ಜನರ ಕನ್ನಡಿಯಾದಂತಹ ಒಬ್ಬ ಹಿರಿಯವರ ಆತ್ಮವನ್ನು ಕರೆಯುತ್ತೇನೆ. ರಾಜ
ಎಂಥ ಸೌಭಾಗ್ಯ ಇವತ್ತು ದಿವಸ ಇವರೆಲ್ಲರನ್ನು ನಾನು ಕಾಣ್ತಾ ಇದ್ದೇನೆ ಅಂತ ಹೇಳಿ ಬಹಳ ಬಹಳ ಸಂತೋಷ ಆಗ್ತಾ ಉಂಟು, ಬಹಳ ಸಂತೋಷ ಆಗ್ತಾ ಉಂಟು. ಯಾವುದಕ್ಕೂ ಈ ಕರ್ನಾಟಕದಲ್ಲಿ ಹುಟ್ಟಿರುವುದಕ್ಕೆ ಏನೇನು